ಇಲ್ಲ ಈಗ ನೋಡಿ ಇದ್ರು ಕೂಡ ನಮಗೆ ಮ್ಯಾನೇಜ್ ಮಾಡ್ತೀವಿ. ನಾನು ಹೇಳೋ ಪ್ರಶ್ನೆ ಇಷ್ಟೇ, ತೊಂದರೆ ಇದೆ ಅಂದ್ರೆ ನಾವು ಅದಕ್ಕೆ ಭದ್ರಾಗಿರ್ಬೇಕು. ಇವತ್ತು ಏನೇನು ಸೃಷ್ಟಿ ಮಾಡೋಕ್ಕಾಗುತ್ತೆ ಯಾರಾದರೂ? ಈಗ ಎಲ್ಲರೂ ಅನುಭವಿಸ್ಬೇಕು ಅದನ್ನ. ಈಗ ಸಂಕ್ರಾಮಿಕ ನೀವು ಬಂದಾಗ, ಕೋವಿಡ್ ಆದಾಗ ಯಾರಿಗೆ ಬಂದಿತ್ತು? ಬಂದಿತ್ತು ಯಾರಿಗಾದ್ರು? ಕೋವಿಡ್ ನಂತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಕೋವಿಡ್ನ ಸಂದರ್ಭದಲ್ಲಿ ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು ಅಂತೇಳಿ. ಅದರಿಂದ ನಾವು ಇರೋದ್ರಿಗೆ ಅನುಸರಿಸ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿರೋಂಗೆ ಬದುಕಬೇಕು. ಅದನ್ನು ಕಡಿಮೆ ಬಳಸ್ಕೋಬೇಕು. ಏನಾದರೂ ಮಾಧ್ಯಮ ಬೇರೆ ಬದಲಾವಣೆ ಮಾಡ್ಕೋಬೇಕು. ಈಗ ಅದಕ್ಕೂ ಬರ್ತಾ ಇದೆ, ನಮಗೇನು ತೊಂದರೆ ಅಂತ ಪ್ರಶ್ನೆ ಅಲ್ಲ. ತೊಂದರೆ ಆದರೂ ನಾವು ಅದಕ್ಕೆ ಬದಲಾಗಬೇಕು. ಅದಕ್ಕೆಲ್ಲ ಸಾಮಾನ್ಯವಾಗಿ 10 ಗಂಟೆ ನಂತರ ಜಾಮಾರುಗಳು ಆಗ್ತಾರೆ. ಸೊ ಹಾಗಾಗಿ ನಾವು ಹೇಳ್ತಾ ಇರೋದು ಮಾಡ್ಬೇಕಂತ ಒಂದು ವಸ್ತು ಖರ್ಚು ಮಾಡ್ಬೇಕಾದ್ರೆ ಹೆಚ್ಚು ಇದ್ದಾಗಲೂ ಕೂಡ 5 ಸತಿ ಯೋಚನೆ ಮಾಡಿ ನಾವು ಖರ್ಚು ಮಾಡಿದ್ರೆ ಒಳ್ಳೇದದು. ಈಗ ಅದರಿಂದ ಅಭಾವ ಇದ್ದಾಗ ಅಂತಲ್ಲ, ಚೆನ್ನಾಗಿದೆ ಅಂತೇಳಿ ಹೇಗೋ ಬಳಸ್ಕೊಳ್ಳೋದು. ನೀರಾಗಲಿ, ವಿದ್ಯುತ್ ಆಗಲಿ, ಇವೆಲ್ಲವೂ ಕೂಡ ಅಮೂಲ್ಯ. ಇವತ್ತು ಪ್ರತಿಯೊಂದು ಅಮೂಲ್ಯ ಇರೋದು. ನಾವು ಚೆನ್ನಾಗಿದ್ದಾಲೂ ಇನ್ನೊಬ್ರಿಗೆ ಇರ್ಲಪ್ಪ ಅಂತ ಉಳಿಸ್ಕೊಂಡು ಬಳಸಬೇಕೆ ಹೊರತು, ಈಗ ಅಭಾವ ಇದೆ ಅಂತೇಳಿ 5 ಸತಿ ಯೋಚನೆ ಮಾಡೋದಲ್ಲ. ಇದ್ದಾಗಲೂ ಹಂಗೆ ಮಾಡಬೇಕು, ಇದ್ದಿದ್ದಾಗಲೂ ಅದನ್ನ ಯೋಚನೆ ಮಾಡಿ ಬಳಸ್ಕೋಬೇಕು. ಅದೆಲ್ಲನೂ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಈಗ ಅದೇ ಅನುಸರಿಸ್ಬೇಕು. ಅದನ್ನ ನಮ್ಮ ಸೌದೆ ಮತ್ತು ಉಬ್ಬಲೆ ಎರಡೇ ಇರೋದು. ನಾವು ಈಗ ಸಿಲಿಂಡ್ರ್ ಯಾವುದಕ್ಕೆ ಅಂತಂದರೆ ಚಪಾತಿ ಮಾಡೋಕ್ಕೆ ಬಳಸ್ತಾ ಇದ್ದೀವಿ ಹೊರತು, ಈ ಅನಿವಾರ್ಯ ಆದಾಗ ಸೌದೆ ಅಭಾವ ಬಂದಾಗ ಮಾತ್ರ ಗ್ಯಾಸ್ ಬಳಸ್ಕೊತೀವಿ. ಅದರಿಂದ ಇದ್ದೇ ಇದೆ, ಅದು ಇಲ್ಲದೇ ಇರೋಕ್ಕೆ ಆಗೋದೇ ಇಲ್ಲ. ಅದು ಮತ್ತೆ ನಮಗಿದು ಮೊದಲೆಲ್ಲ ಭತ್ತದ ಹೊಟ್ಟೆ ಇರ್ತಿತ್ತು. ಈಗ ನಾವೆಲ್ಲ ಅಡಿಕೆ ಸಿಪ್ಪೆ, ಈಗ ಬಹಳಷ್ಟು ಜನ ರಸ್ತೆಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನು ತಂದು ಒಣಗಿಸಿ ಇಟ್ಕೊಂಡು ಸ್ಟಾಕ್ ಮಾಡಿಕತ್ತೀವಿ. ಅದರಿಂದ ಉಪಯೋಗ ಆಗುತ್ತೆ. ಈಗ ನೀವು ಹೇಳ್ದಂಗೆ ಈಗ ಮಾಡ್ಬೇಕು, ಅದನ್ನು ಮಾಡ್ತೀವಿ. ನೀವು ಹೇಳಿದೆ ಒಳ್ಳೇದು. ಆಯ್ತು, ಮಾಡಿಸ್ತಾರೆ. ಇಲ್ಲ, ಅದು ನೀವು ಹೇಳ್ದಂಗೆ ನಾವು ಅದನ್ನ ಹಿಂದೆ ಮಾಡಿದ್ರೆ ನಮ್ಮ ಬುದ್ಧಿರೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಇತ್ತದು. ಅದು ಹಿಂದ್ಗಡೆ ಇತ್ತು. ನಾವು ಈಗ ಅಡುಗೆ ಮನೆ ಇದೆಯಲ್ಲ, ಅಲ್ಲೇ ಒಂದು ದೊಡ್ಡದು ಇತ್ತದು ಪ್ರಾರಂಭದಲ್ಲಿ. ನಾನು ನೋಡಿದಾಗ, ನಾನು ಹೊಸ್ತಾ ಬಂದಾಗ ಮಟ್ಟಕ್ಕೆ 30 ವರ್ಷದಿಂದನೇ ಅದು ಸರಿಯಾಗಿ ಬಳಕೆ ಆಗಿದೆ. ಆಮೇಲೆ ಹಂಗೆ ಹೊಂಟಾಯ್ತು. ಅದು ಕಟ್ ಮಾಡಿ ತೆಗೆದುಬಿಟ್ರೆ ಅದನ್ನು. ನೋಡಿದ್ರೆ ಅದು ಆ ಥರದ್ದೊಂದು ಮಾಡಿದ್ರೆ ವ್ಯವಸ್ಥೆ ಆಗುತ್ತೆ. ಮಾಡ್ಕೊಂಡು ಅದ ಸೌದೆ, ಉಗ್ಗುಲು, ಗ್ಯಾಸ್ 3ಕ್ಕೂ ಇರ್ಬೇಕ್ರಿ. ಒಂದ್ಕೆ ಅಂತಲ್ಲ. ಇಲ್ಲ, ರಾಷ್ಟ್ರಪತಿ ಮೆರವಣಿಗೆ ಕರ್ಕೊಂಬರಕ್ ಬಿಡ ಅವ್ರನ್ನ. ನಾವು ಉತ್ಸವ ಬೆಳಗ್ಗೆ ಉತ್ಸವ ಇರ್ತದಿಲ್ಲ, ಅವಾಗ ಮಾಡ್ತೀವಿ. ಅವ್ರ ಅಷ್ಟು ಬಿಟ್ರೆ ಅವ್ರಿಗೇನು ಕರ್ಕೊಂಬರಕ್ ಬಿಡೋದಿಲ್ಲ. ಹಂಗೆಲ್ಲ ಪ್ರೋಟೋಕಾಲ್ ತುಂಬಾ ಕಷ್ಟ ಅವ್ರಿಗೆಲ್ಲ. ಅವ್ರು ಓಪನ್ ವೆಹಿಕಲ್ ಬರಲ್ಲ. ನಮ್ದು ಮಾಮೂಲಿ ಓದ್ಸತಿ ಮಾಡಿದ್ವಲ್ಲ ಸೇವೆ. ಈ ಸತಿನ ಹಂಗೆ ಆಗದೆ. ಯಾಕೆ ಹಿಂದವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನೀವು ತಿಳ್ಕೊಳ್ಳಿ. ನೀವು ಎಲ್ಲ ನಾವು ಹಿಂದೆ ಕೂತಿರ್ತೀವಿ, ಫ್ರಂಟಲ್ಲೇ ಕೂತಿರ್ತೀವಿ, ಕಾಣೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವರು ಚೀಫ್ ಸೆಕ್ರೆಟರಿಗೆ ಎಲ್ಲ ಇದು ಮಾಡ್ಬಿಟ್ಟು ಬರೆದ್ಬಿಟ್ಟಿದ್ದಾರೆ ಅವ್ರಿಗೆ. ಅದಕ್ಕೆ ಏನು ಮಾಡಿದ್ದಾರೆ, ನಿಮ್ಮ ಪಕ್ಕದಲ್ಲೇ ಇರಲಿ, ಯಾರೋ ಒಬ್ಬರು ಇಬ್ಬರಿಗೆ ಕೊಡ್ತಾರೆ, ಅವರು ನಿಮಗೆ ಸಪೋರ್ಟ್ ನಿಮಗೆ ಕೊಡ್ತಾ ಇರ್ತಾರೆ, ನೀವು ಅದನ್ನು ತಾಂಬೇಕು ಅಂತ ಮಾಡಿದ್ದಾರೆ. ಯಾವುದು ಅದು ಮಧ್ಯದಲ್ಲಿ ಬಿಟ್ಟು ಇಂದೋರೆಲ್ಲ ಗಲಾಟೆ ಮಾಡ್ತಾರಪ್ಪ. ಅದಕ್ಕೇನೆ ಅದು ಅನಿವಾರ್ಯ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅದನ್ನ. ಯಾರಾದ್ರೂ ಬೇಕಾದ್ರೆ ನೀವು